ನಾಲ್ಕು ಗ್ರಾಮದಿಂದ ಎಂಟಸ್ವಾಮಿ ದೇವರಿಂದ ನಮ್ಮ ತಾತ ಕಾಲಿಂದ ದೇವರು ಇದೆಯಾ ಮತ್ತು ಗ್ರ್ಯಾಂಡಾಗಿ ನಡೀತದೆ. ವರ್ಷ ಫುಲ್ಲು ಗ್ರ್ಯಾಂಡಾಗಿ ನಡೀತದೆ. ಜಾತ್ರೆ ನಡೀತದೆ. ಮಕ್ಳಿ ಚನ್ನಪಣ ತಾಲೂಕು ಮಕ್ಳಿ ಗ್ರಾಮ ದೇವಸ್ಥಾನಕ್ಕೆ ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷದಿಂದ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಸ್ವಾಮಿ ವೆಂಕಟಪ್ಪ. ನಾವು ತಿರುಪತಿಗೆ ಹೋಗೋದಕ್ಕಿಂತನೂ ಇಲ್ಲಿ ಅತಿಶಯವಾಗಿ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು 15 ದಿನಕ್ಕೊಂದ್ಸಾರಿ 20 ದಿನಕ್ಕೊಂದ್ಸಾರಿ ನಮ್ಗೆ ಹೆಂಗೆ ಅನುಕೂಲತೆ ಆಯ್ತಾ ಇರ್ತದೆ ಹಂಗೆಲ್ಲ ಬರ್ತಾ ಇರ್ತೀವಿ. ಸ್ವಾಮಿ ಅದೇ ರೀತಿ ನಮಗೆ ಕೊಡ್ತಾ ಇದ್ದಾನೆ. ಅದೇ ರೀತಿ ನಮಗೆ ಮಕ್ಳು ವೆಂಕಟಪ್ಪ ನಮಗೆ ಅಭಿವೃದ್ಧಿ ಮಾಡ್ತಾವನೆ. ನಮ್ಮ ಲಕ್ಷ್ಮಣ ಅಂತ, ನಾವು ರಾಮನಗರ ತಾಲೂಕು ಚನ್ನಮನಹಳ್ಳಿ ಗಳಿಂದ ಸ್ವಾಮಿ ಸನ್ನಿಧಿಗೆ ಬರ್ತಾ ಇದ್ದೇವೆ. ಮತ್ತು ನಮಗೆ ಸ್ವಾಮಿ ಸನ್ನಿಧಿಗೆ ಬಂದ್ರಿಂದ ತುಂಬ ಒಳ್ಳೆಯದಾಗಿದೆ. ನಮ್ಮ ಮನೆ ದೇವರು ಕೂಡ. ಆದ್ದರಿಂದ ನಾವು ಪ್ರತಿ ವರ್ಷವೂ ಕೂಡ ಸ್ವಾಮಿ ಸನ್ನಿಧಿಗೆ ಬಂದು ಪ್ರತಿ ತಿಂಗಳು ಕೂಡ ನಾವು ಬಂದು ಹೋಗ್ತಾ ಇರ್ತೀವಿ. ಪ್ರತಿ ವರ್ಷ ನಡೆಯೋಂಥ ಮಹೋತ್ಸವಕ್ಕೂ ಕೂಡ ನಾವು ಬರ್ತಾನೆ ಇರ್ತೀವಿ. ಸೊ ನಾವು ಇಲ್ಲಿ ಬಂದು ಹೋಗ್ತಾ ಇರೋದ್ರಿಂದ ತುಂಬಾ ಒಳ್ಳೆಯದಾಗಿದೆ. ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಿದೆ. ಕೆಲವು ನಮ್ಮ ಆಸ್ತಿ ವಿಚಾರಗಳು ಸುಮಾರು ಕೋರ್ಟ್ಗಳಲ್ಲೆಲ್ಲ ಇದ್ದೋ ಅಂತ. ಪ್ರಮುಖವಾಗಿ ನೀವು ಯಾವ ಕಷ್ಟ ಹೊತ್ಕೊಂಡು ಇಲ್ಲಿ ಬಂದ್ರಿ? ಸ್ವಾಮಿ ನಮ್ಮ ಜಮೀನು ವಿಚಾರದಲ್ಲಿ ಬಂದಿದ್ದೋ ನಾವು. ಇವತ್ತು ಪರಿಹಾರ ಆಗಿದೆ ನಮಗೆ. ಸುಪ್ರೀಂ ಕೋರ್ಟ್ ಗಂಟ ಹೋಗಿದ್ದಂಥ ಜಮೀನು ನಮ್ಮಂತನೇ ಆಗಿದೆ. ಸೊ ಸ್ವಾಮಿಗೆ ಹರಕೆ ಹೊತ್ಕೊಂಡಿದ್ದೋ ಆ ಹರಕೆದ ಋಣ ಎಲ್ಲ ತೀರಿಸ್ಬೇಕು ಅಂತ ಬಂದಿದ್ದೀವಿ ಸ್ವಾಮಿ. ತಮ್ಮ ಹೆಸರು? ಸುರೇಶು ಲಕ್ಷ್ಮಣರು ಅಂತ, ಲಕ್ಷ್ಮಣರ ಕುಟುಂಬ, ರಾಮನಗರದವ್ರು ನಾವು. 20 ವರ್ಷದಿಂದ ಬರ್ತಾಯಿದ್ವಿ. ಮೇಡಮ್ ಯಾವ ಕಷ್ಟ ಹೊತ್ಕೊಂಡು ಬಂದ್ರಿ ಇಲ್ಲಿಗೆ? ನನಗೆ ಮಕ್ಕಳುಗಳು ಮೊದಲು 3 ಮಕ್ಕಳು ತೀರೋಗಿದ್ದೋ. ಇಲ್ಲಿ ಬಂದಲ್ಲಿ 2 ಮಕ್ಕಳು ಉಳ್ಕೊಂಡ್ರು. ತುಂಬ ಒಳ್ಳೇದಾಯಿತು ನಮಗೆ. ಜೀವನದಲ್ಲಿ ನಮ್ಗೆ ತಿನ್ನೋಕೆ ಅನ್ನನೂ ಇರಲಿಲ್ಲ, ಅನ್ನ ಸಿಕ್ತು. ಎಲ್ಲ ಸೌಭಾಗ್ಯನೂ ಸಿಕ್ತು ನಮಗೆ. ಬೇರೆ ಭಕ್ತರು ಏನು ಹೇಳ್ತೀರ ಇವತ್ತು? ಶಾಸಕ ಜನ ಬಂದವರ ಏನು ಹೇಳ್ತೀರ ಅವ್ರಿಗೆ? ಎಲ್ಲರಿಗೂ ಒಳ್ಳೇದಾಗಿರೋದಕ್ಕೆ ಬಂದಿರೋದು. ಈ ಭಗವಂತ ಸುಮಾರು ದಿವಸದಿಂದ ಭಕ್ತಾದಿಗಳು ಎಲ್ಲರನ್ನೂ ಕಾಪಾಡಿಕೊಂಡು ಇದೇ ರೀತಿ ಬಂದಿದ್ದಾನೆ. ಇವತ್ತು ಇನ್ನೂ ಸುಮಾರು 30 ವರ್ಷದಿಂದ ಪರಮಾತ್ಮ ಎಲ್ಲ ಭಕ್ತಾದಿಗಳನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ಅದರಂತೆ ಜಾತ್ರೆ ಮಹೋತ್ಸವ ಹಾಗೂ ಕಾಮುಣ್ಮೆ ಎಂದು ಬ್ರಹ್ಮ ರಥೋತ್ಸವ ವರ್ಷ ಮುಂದೆ ಮೇಲ್ಮೇಲೆ ಆಗುತ್ತಾ ಬರ್ತಾ ಇದೆ. ನಮ್ಮ ಮಾಕ್ಲಿ ಗ್ರಾಮದಲ್ಲಿ ಸ್ವಾಮಿಗೆ ಭಕ್ತಾದಿಗಳು ಬೇಕಾದಷ್ಟು ದೂರದಿಂದ ಹರಕೆ ಅಡ್ಡವನ್ನು ಕೊಂಡ್ಕೊಂಡು ಅನ್ನದಾನವನ್ನು ಮಾಡ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಬರ್ತಾ ಇದ್ದಾರೆ ಸರ್ ನಮ್ಮ ಮಾಕ್ಲಿ ಗ್ರಾಮದಲ್ಲಿ. ಸರ್ ನೀವು ಎಷ್ಟು ಜನ ಬರ್ತಾರೆ ಸರ್? ಸರ್ ನಾವು ಇಲ್ಲಿ 30 ವರ್ಷದಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಬೇಕಾದಷ್ಟು ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳು ಎಲ್ಲ ಪರಿಹಾರ ಆಗಿದೆ. ನಮಗೂ ಬೇಕಾದಷ್ಟು ಕಷ್ಟ ಎಲ್ಲ ಪರಿಹಾರ ಆಗಿದೆ. ಅದಕ್ಕೆ ಸಹ ನಾವು 30 ವರ್ಷದಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತದೆ, ಇನ್ನೂ ಅಭಿವೃದ್ಧಿಯಾಗಿ ನಡೀತದೆ. ವರ್ಷ ಜಾಸ್ತಿ ನಡೀತದೆ. ಎಲ್ಲ ಸಂತೋಷ. ವರ್ಷ ಜನಸಂಖ್ಯೆ ಜಾಸ್ತಿ ಆಯ್ತವ್ರೆ. ಹೌದು. ಕಷ್ಟ ಯಾವ ರೀತಿ ಪರಿಹಾರ ಆಯಿತು? ನಮಗೆ ಅನುಕೂಲ ಚೆನ್ನಾಗಿ ಅನುಕೂಲ ಆಗದೆ. ನಮ್ಗೇನು ಇದಿಲ್ಲ. ಅವ್ರು ನಮ್ಮ ಅಪ್ಪ ಏನು ಮಾಡಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಕೊಟ್ಟವ್ರೆ. ನಾವು ಸಾಧನಹಳ್ಳಿ. ನಮ್ಮ ಹೆಸರು ಮುನಿಯಮ್ಮ. ಇಲ್ಲೇ ಕನ್ಮಂಗ್ಲ ಕೃಷ್ಣಪ್ಪ ದೊಡ್ಡಿ ತಾಯಿ ಮನೆ ಕನ್ಮಂಗ್ಲ ಕೊಟ್ಟಿರೋದು. ನಮ್ಮ ಮನೆ ದೇವರೇ ವೆಂಕಟಸ್ವಾಮಿ. ನಮ್ಮ ಎಷ್ಟು ಜನ ಬರ್ತಾರೆ? ಯಾವ ನಾವು ಕಷ್ಟ ಹುಟ್ಟಿದಾಗಿಂದನೂ ಬರ್ತಾ ಇದ್ದೀವಿ. ನಾವು ಅಷ್ಟೇ ಪ್ರಾಬ್ಲಮ್ ಇದ್ವಿ. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿದ್ದೀವಿ. ಮೇಡಮ್ ಈಗ ದೇವ್ರಿಗೆ ಬಂದಮೇಲೆ ಎಷ್ಟು ಕಷ್ಟ ಪರಿಹಾರ ಆಯಿತು? ಆಗಿದೆ ಸರ್, ಸುಮಾರು ಕಷ್ಟಗಳು ಪರಿಹಾರ ಆಗಿದೆ. ಬೆಂಕಿಲಿ ಬಿದ್ದವ್ರನ್ನ ಎದ್ದಿ ಥರ ಆಗಿದೆ ನಮ್ಗೆ ಇವಾಗ ಇಲ್ಲಿ. ಒಳ್ಳೆಯದಾಗಿದೆ. ಸಮಸ್ಯೆ ಮೇಡಮ್? ಲಕ್ಷ್ಮಿ ಅಂತ. ಸೊ ನಾವು ಸುಮಾರು ಒಂದು 15 ವರ್ಷದಿಂದನೂ ಇಲ್ಲೇ ಬರ್ತಾಯಿದ್ದೀವಿ. ನಾವು ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದು. ಅಲ್ಲಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ನಾವು ಇಲ್ಲಿ ಯಾರೋ ಹೇಳಿದಾಗ ನಮ್ಮ ಕುಲದೇವರು ಇದು. ಇವತ್ತು ನಾವು ತುಂಬ ಚೆನ್ನಾಗಿದ್ದೀವಿ. ತುಂಬ ಕಷ್ಟ ಪಡ್ದವನು ಭಗವಂತ. ಅದನ್ನು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಏನೇನು ಮಾಡಿದ್ದೇವೆ, ಏನು ಭಗವಂತ ನಮ್ಮ ಪರಿಹಾರ ಮಾಡೋಣ ಅಂತ ನಾವು ಹೇಳ್ಕೊಳ್ಳೋಕೆ ಆಗೋದೇ ಇಲ್ಲ. ಅಂಥ ದೊಡ್ಡ ಕಷ್ಟಗಳು. ತಿನ್ನೋಕೆ ಅನ್ನ ಇಲ್ಲದ ಟೈಮಲ್ಲೂ ಕೂಡ ನಾವು ಇಲ್ಲಿ ಬಂದು ಇವತ್ತು ನಾವು ಒಂದು 10 ಜನಕ್ಕೆ, ಒಂದು 10-50 ಜನಕ್ಕೆ ಅನ್ನ ಹಾಕುವಂಥ ಶಕ್ತಿ ಕೊಟ್ಟವನು ಭಗವಂತ ನಮಗೆ. ತುಂಬ ಅದ್ಭುತ ಚೆನ್ನಾಗಿದ್ದೀವಿ. ತುಂಬ ಶಕ್ತಿ ದೇವರು. ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಅದನ್ನು ನೋಡಿದಾಗಲೇ ಅದು ಗೊತ್ತಾಗೋದೇನು ಅದಕ್ಕೆ ಪವರ್ ಏನಂತ ಹೇಳ್ಬಿಟ್ಟು. ಸೊ ಇವತ್ತು ಎಷ್ಟೋ ಜನ, ಒಬ್ಬರಿಬ್ಬರು ಅಂತಲ್ಲ, ಸಾವಿರಾರು ಜನ ಈ ಸ್ವಾಮಿನ ನಂಬ್ಕೊಂಡು ಬರ್ತಾವ್ರೆ. ತಿರುಪತಿಗೆ ಹೋಗೋದಲ್ಲ, ತಿರುಪತಿಗೆ ಬಂದು ನಾವು ಅಲಂಕಾರ ಮಾತ್ರ ನೋಡೋಕೆ ಹೋಗ್ಬೋದು ಅಷ್ಟೇ. ಇಲ್ಲಿ ನಮ್ಮ ಕಷ್ಟ ಹೊಡಿಬೇಕಂತಂದರೆ ಈ ಅಪ್ಪನ ಹತ್ರ ಬರಬೇಕು. ಇಲ್ಲಿ ಬಂದು ಮಕ್ಕಳಾಗದಿರೋರಿಗೆ, ಮನೆ ಇಲ್ದಿರೋರಿಗೆ ಅದನ್ನ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ಸರ್. ಬರೀ ಬಾಯಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದನ್ನು ಅನುಭವಿಸ್ದಾಗಲೇ ಗೊತ್ತಾಗೋದು ಅದು ಆ ಪವರ್ ಏನು, ಆ ಭಗವಂತನ ಸತ್ಯ ಏನು ಅನ್ನೋದನ್ನು ಇಲ್ಲಿ ಬಂದಾಗಲೇ ಗೊತ್ತಾಗೋದು. ನಾವಂತೂ ಕೇಳ್ಕೊಳ್ಳೋದು ಇಷ್ಟ. ಯಾರ ಕಷ್ಟದಲ್ಲಿದ್ದವ್ರಿಗೆ ಇಲ್ಲಿ ಬಂದರೆ
ತುಂಬ ಮಕ್ಕಳು ಇಲ್ದವ್ರಿಗೆ, ಮನೆ ಇಲ್ದವ್ರಿಗೆ, ಕೆಲಸ ಇಲ್ದವ್ರಿಗೆ, ಎಷ್ಟೋ ರೋಡಲ್ಲಿ ಬಿದ್ದಿರೋರಿಗೆ, ರೋಡ್ರಲ್ಲಿ ಭಿಕ್ಷೆ ಬಿಡೋರು ಕೂಡ ಇವತ್ತು ಇಲ್ಲಿ ಬಂದು ಚೆನ್ನಾಗಿದ್ದಾರೆ ಸರ್. ತುಂಬ ಅದ್ಭುತವಾಗಿದ್ದಾರೆ ಇವತ್ತು. ನಾವು ಕೂಡ ನೋಡಿ ಇವತ್ತು ಸೇವೆ ನಡೀತಾ ಇದೆ. ಪ್ರತಿ ವರ್ಷ ಬರ್ತೀವಿ, ನಮ್ಮ ಕೈಲಾಗಿ ಸೇವೆ ಮಾಡ್ಕೊಂಡು ಹೋಗ್ತೀವಿ. ನಾವೇನು ಕೊಡಲ್ಲ ಸರ್. ಒಬ್ಬರ ಹತ್ರ ಕೆಲ ಕಡೆ ಎಲ್ಲ ಏನೇನು ನಡೀತವೆ, ಇಲ್ಲೇನಿಲ್ಲ. ಒಂದು ನಿಂಬೆಹಣ್ಣು ಇರ್ಬೋದು, ಒಂದು 10 ರೂಪಾಯಿ ಇರ್ಬೋದು, ಒಂದು ಮಂಗಳಾರತಿಗೆ ಹಾಕ್ಬಿಡೋದು ಸಾಕು. ಅದು ಎಷ್ಟೋ ಚೆನ್ನಾಗಿದ್ದಾರೆ ಇವಾಗ, ತುಂಬ ಚೆನ್ನಾಗಿದ್ದಾರೆ. ಯಾರು ಇಲ್ಲೇನು ಆಡಂಬರ ಇಲ್ಲ ಸರ್, ಯಾವ ಆಡಂಬರನೂ ಇಲ್ಲ. ಆ ಭಕ್ತಿಯಿಂದ, ಭಗವಂತನ ಭಕ್ತಿಯಿಂದ ಕೇಳ್ಕೊಂಡು ಹೋದ್ರೆ ಸಾಕು. ಇವತ್ತು ಎಷ್ಟೋ ಜನ ಕಷ್ಟ ಪರಿಹಾರ ಆಗಿರೋ ತುಂಬ ಜನ ಇದ್ದಾರೆ. ನಾವು ಕೂಡ ಅದೇ ಥರ ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸರ್. 10 ವರ್ಷದಿಂದ ಬರ್ತಾಯಿದ್ದೀವಿ. ಈ ದೇವಸ್ಥಾನ ಬಂದ ಮೇಲೆ ಒಂದು ಸ್ವಲ್ಪ ನೆಮ್ಮದಿ ಐತೆ, ಮನೆ ಕಡೆ ಎಲ್ಲ ಒಳ್ಳೇದೈತಾ ಇದೆ, ಯಾವ ಹಾನಿ ಐತಾ ಇಲ್ಲ ಸದ್ಯಕ್ಕೆ. ಇದಿದ್ರೆ ಪರವಾಗಿಲ್ಲ, ಏಳಿಗೆ ಐತಾ ಇದ್ದೀವಿ ನಾವು ಸ್ವಲ್ಪ ಮನಸ್ಸಿಗೆ. ಹಾಂ, ಯಾವ ಕಷ್ಟ ಹೊತ್ಕೊಂಡ್ಬಂದ್ರಿ, ಯಾವ ಕಷ್ಟ ಪರಿಹಾರ ಆಯಿತು? ನಮಗೆ ಜಾಸ್ತಿ ಕಷ್ಟ ಐತೆ ಸರ್. ಸುಮಾರು ಅಂದರೆ ಏನೂ ಕೈಲಿ ಏನೂ ಸಿಗ್ತಿರಲಿಲ್ಲ, ಏನು ಅರ್ಧೆ ಪರ್ಯಾದಂಗೆ ಆಗ್ಬಿಟ್ಟಿದ್ದು. ಇಲ್ಲಿಗೆ ಬಂದಮೇಲೆ ಒಂದೊಂದು ಸ್ವಲ್ಪ ಚೇತರಿಸ್ಕೊಂಡು ಒಂದು 4 ವರ್ಷ 5 ವರ್ಷ ಆದಮೇಲೆ ಚೇತರಿಸ್ಕೊಂಡು ಅಲ್ಲಿಗೆ ನಾವು ಬೆಸಳ್ಳಿ ಪಕ್ಕ ಮಾರ್ಗಂದೊಡ್ಡಿಯಿಂದ ನಮ್ಮ ಹೆಸರು ಪ್ರಕಾಶ ಅಂತ.